ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಫೆಬ್ರವರಿ 7 ಮತ್ತು 8ರ ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ಇಂಡಿಯನ್ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ಸ್ ಸಾಮಾನ್ಯಾಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಪ್ಲಾನಿಂಗ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 2023-24ರ ಸಾಲಿನ ಯೂನಿಯನ್ ಬಜೆಟ್ ಅನ್ನುವಂಥದ್ದು ಈಗ ಮಂಡನೆಯಾಗಿದ್ದು, ಅದರ ಬಜೆಟ್ನಲ್ಲಿ ರಿಲೇಟಿವ್ ಫಿಸ್ಕಲ್ ಪ್ರೂಡೆನ್ಸ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಮತ್ತು 23-24ರ ಸಾಲಿನ ಜಿಡಿಪಿಯ ಶೇಕಡ 5.9%ಗೆ ಫಿಸ್ಕಲ್ ಡೆಫಿಸಿಟನ್ನು ಇಳಿಕೆ ಮಾಡೋದ್ರ ಬಗ್ಗೆ ಕೂಡ ಪ್ರೊಜೆಕ್ಷನನ್ನು ಮಾಡಲಾಗಿದೆ. ಕಂಪೇರ್ಡ್ ಟು ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು 23ನೇ ಸಾಲಿನ ಫೈನಾನ್ಷಿಯಲ್ ಇಯರ್ನಲ್ಲಿ ಇದು 6.4% ಇತ್ತು. ನೆಕ್ಸ್ಟ್ ಇಯರ್ ಇಷ್ಟಕ್ಕೆ ರೆಡ್ಯೂಸ್ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ನಿರೀಕ್ಷೆಯನ್ನು ಮಾಡಲಾಗಿದೆ. ಗೌರ್ಮೆಂಟ್ ಅನ್ನುವಂಥದ್ದು ಫಿಸ್ಕಲ್ ಕನ್ಸಾಲಿಡೇಷನಿನ ಪಾತನ್ನು ಕಂಟಿನ್ಯೂ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ. ಹಾಗೆಯೇ ಫಿಸ್ಕಲ್ ಡೆಫಿಸಿಟ್ ಬಿಲೋ 4.5%ನಷ್ಟು ರೀಚ್ ಆಗಬೇಕು 2025-26ರ ಸಾಲಿನ ಒಳಗೆ ಅಂತ ಹೇಳಿ ನಿರ್ಧಾರವನ್ನು ಗೌರ್ಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡೆಫಿಸಿಟ್ ಗಿವನ್ ಇನ್ ದಿ ಬಡ್ಜೆಟ್ ಇದರ ಡೈರೆಕ್ಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ರೆವಿನ್ಯೂ ಬಡ್ಜೆಟ್ನಲ್ಲಿ 4.1% ರಿವೈಸ್ಡ್ ಎಸ್ಟಿಮೇಟ್ನಲ್ಲಿ 22-23ನೇ ಸಾಲಿಗೆ 4.1% ಆಫ್ ದಿ GDP ದ ಡೆಫಿಸಿಟ್ ಅನ್ನುವಂಥದ್ದು ಇದೆ. ಯೂನಿಯನ್ ಬಡ್ಜೆಟ್ 23-24ನಲ್ಲಿ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು 2.9% ಆಫ್ ದಿ GDP 23-24 ಸಾಲಿಗೆ. ಇಂಟ್ರೆಸ್ಟ್ ಪೇಮೆಂಟನ್ನು ಫಿಸ್ಕಲ್ ಡೆಫಿಸಿಟ್ನಿಂದ ಡಿಡಕ್ಟ್ ಮಾಡಿದ್ರೆ ಇದನ್ನು ಪ್ರೈಮರಿ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ಅಂದರೆ ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್ ವಿಚ್ ಇಸ್ ಈಕ್ವಲ್ ಟು ಪ್ರೈಮರಿ ಡೆಫಿಸಿಟ್. ಈ ಪ್ರೈಮರಿ ಡೆಫಿಸಿಟ್ ಅನ್ನುವಂಥದ್ದು 22-23ರ ಸಾಲಿನ ರಿವೈಸ್ಡ್ ಎಸ್ಟಿಮೇಟ್ಸ್ಗಳ ಪ್ರಕಾರ 3% ಆಫ್ ದಿ GDPಗೆ ಇರಲಿದೆ. ಪ್ರೈಮರಿ ಡೆಫಿಸಿಟ್ ಅನ್ನುವಂಥದ್ದನ್ನು ತಿಳಿಸಲಾಗ್ತಾ ಇದೆ. ಪ್ರೈಮರಿ ಡೆಫಿಸಿಟ್ ಅನ್ನುವಂಥದ್ದು ಕರೆಂಟ್ ಫಿಸ್ಕಲ್ ಸ್ಟ್ಯಾನ್ಸ್ ಅನ್ನುವಂಥದ್ದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಪಾಸ್ಟ್ ಇಂಟ್ರೆಸ್ಟ್ ಪೇಮೆಂಟ್ ಲಯಬಿಲಿಟೀಸ್ಗಳನ್ನು ಬಿಟ್ಟು ಕರೆಂಟ್ ಫಿಸ್ಕಲ್ ಸ್ಟ್ಯಾನ್ಸ್ ಹೇಗಿದೆ ಅನ್ನುವಂಥದ್ದನ್ನು ಪ್ರೈಮರಿ ಡೆಫಿಸಿಟ್ ತೋರಿಸುತ್ತೆ. ಇದು 23-24ನೇ ಸಾಲಿನಲ್ಲಿ 2.3% ಆಫ್ ದಿ GDP ಆಗುತ್ತೆ ಅಂತ ಹೇಳಿ ಈ ಬಡ್ಜೆಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಗೌರ್ಮೆಂಟ್ ಫಿಸ್ಕಲ್ ಕನ್ಸಾಲಿಡೇಷನ್ನ ಕಡೆಗೆ ಏನೆಲ್ಲ ಮೇಜರ್ ಸ್ಟೆಪ್ಸ್ಗಳನ್ನ ತಗೊಂಡಿದೆ ಅಂತ ಹೇಳಿ ಒಮ್ಮೆ ನಾವು ಗಮನ ಹರಿಸೋಣ. ಒಂದು, ಸಬ್ಸಿಡೀಸ್ಗಳನ್ನು ರೆಡ್ಯೂಸ್ ಮಾಡಿದೆ. ಫಿಸ್ಕಲ್ ಕನ್ಸಾಲಿಡೇಷನ್ಗಾಗಿ ಮೇಜರ್ ಸ್ಟೆಪ್ಸ್ ಅಂದರೆ ರೆಡ್ಯೂಸಿಂಗ್ ದಿ ಸಬ್ಸಿಡೀಸ್. ಫುಡ್, ಫರ್ಟಿಲೈಸರ್ ಮತ್ತು ಪೆಟ್ರೋಲಿಯಂ ಸಬ್ಸಿಡೀಸ್ಗಳಿಗೆ ಅಮೌಂಟನ್ನು ಏನು ಅಲೋಕೇಟ್ ಮಾಡಲಾಗಿದೆ ಅದನ್ನು ರೆಡ್ಯೂಸ್ ಮಾಡಲಾಗಿದೆ. ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ವಿಚಾರಕ್ಕೆ ಬಂದರೆ 3.3% ಆಫ್ ದಿ GDPಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಇನ್ಕ್ರೀಸ್ ಮಾಡೋದ್ರ ಕಡೆ ಗಮನವನ್ನು ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಗೌರ್ಮೆಂಟ್ ಇಂಟ್ರೆಸ್ಟ್ ಫ್ರೀ ಲೋನ್ ಆಫ್ 1.3 lakh crore ರೂಪೀಸ್ಗಳಷ್ಟು 50 ಇಯರ್ಸ್ಗಳಿಗೆ ಎಲ್ಲ ರಾಜ್ಯಗಳಿಗೆ ನೀಡಲಾಗ್ತಾ ಇದೆ ಗ್ರೋತನ್ನು ಬೂಸ್ಟ್ ಮಾಡಲಿಕ್ಕೆ ಅಂತ ಹೇಳಿ. ಇಂಟ್ರೆಸ್ಟ್ ಫ್ರೀ ಲೋನನ್ನು ಮುಂದಿನ 50 ವರ್ಷಗಳಿಗೆ ಅಂತ ಹೇಳಿ ರಾಜ್ಯಗಳಿಗೆ ನೀಡ್ತಾ ಇದೆ ಗ್ರೋತನ್ನು ಬೂಸ್ಟ್ ಮಾಡಲಿಕ್ಕೆ. ಅದನ್ನು ಈ ವರ್ಷದಲ್ಲಿ ಕಂಪಲ್ಸರಿ ಅವರು ಬಳಕೆ ಮಾಡಬೇಕು ಅನ್ನುವಂಥದ್ದನ್ನು ಬಡ್ಜೆಟ್ನಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗೆ ಡೆಪ್ಟ್ ಮ್ಯಾನೇಜ್ಮೆಂಟ್ನ ವಿಚಾರದಲ್ಲಿ ಮೆಜಾರಿಟಿ ಆಫ್ ದಿ ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಇಂಟರ್ನಲ್ ಮಾರ್ಕೆಟ್ ಬಾರೋಯಿಂಗ್ಸ್ನ ಮುಖಾಂತರವಾಗಿ ಫಿನಾನ್ಸ್ ಆಗ್ತಾ ಇದೆ. ಸ್ಮಾಲ್ ಪೋರ್ಷನ್ ಮಾತ್ರ ಸೆಕ್ಯುರಿಟೀಸ್ ಕಡೆಯಿಂದ ಬರ್ತಾ ಇದೆ. ಸೆಕ್ಯುರಿಟೀಸ್ ಎಗೇನ್ಸ್ಟ್ ಸೇವಿಂಗ್ಸ್ ಕಡೆಯಿಂದ ಮತ್ತು ಮತ್ತೊಂದಷ್ಟು ಪೋರ್ಷನ್ PFನ ಕಡೆಯಿಂದ ಎಕ್ಸ್ಟರ್ನಲ್ ಡೆಪ್ಟ್ನ ಕಡೆಯಿಂದ ಬರ್ತಾ ಇರ್ತಕ್ಕಂಥದ್ದು. 2023ರ ಯೂನಿಯನ್ ಬಡ್ಜೆಟ್ನಲ್ಲಿ ಇಂಡಿಯಾದ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನುವಂಥದ್ದು ಕೇವಲ ಫಿಸ್ಕಲ್ ಡೆಫಿಸಿಟಿನ ಟೋಟಲ್ ಫಿಸ್ಕಲ್ ಡೆಫಿಸಿಟಿನ 1% ಮಾತ್ರವೇ ಇದೆ. ಇದು 22,118 ಕೋಟಿ ಇದೆ ಅಂತ ಹೇಳಿ ಈ ಬಜೆಟ್ ತಿಳಿಸ್ತಾ ಇದೆ. ದ ಸ್ಟೇಟ್ಸ್ ಆರ್ ಫ್ರೀ ಟು ಮೈಂಟೈನ್ ಅ ಫಿಸ್ಕಲ್ ಡೆಫಿಸಿಟ್ ಆಫ್ 3.5% ಆಫ್ GDP ಅನ್ನೋದನ್ನು ಈ ಒಂದು ಬಡ್ಜೆಟ್ನಲ್ಲಿ ತಿಳಿಸಲಾಗ್ತಾ ಇದೆ. 0.5% ಅನ್ನುವಂಥದ್ದು ಪವರ್ ಸೆಕ್ಟರ್ ರಿಫಾರ್ಮ್ಸ್ಗಳಿಗಾಗಿ ಟೈ ಮಾಡಿರ್ತಕ್ಕಂಥದ್ದು. ಯಾಕೆ ಯಾವುದೇ ಎಮರ್ಜಿಂಗ್ ಎಕಾನಮಿಯಲ್ಲಿ ಫಿಸ್ಕಲ್ ಕನ್ಸಾಲಿಡೇಷನ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ ಅನ್ನೋದೇ ಆದರೆ, ಫಿಸ್ಕಲ್ ಕನ್ಸಾಲಿಡೇಷನ್ ಅನ್ನುವಂಥದ್ದು ಫಿಸ್ಕಲ್ ಡೆಫಿಸಿಟ್ಗೆ ಅದನ್ನು ನ್ಯಾರೋ ಮಾಡಲಿಕ್ಕೆ ಬೇಕಾಗುವಂಥ ವೇಸ್ ಆ್ಯಂಡ್ ಮೀನ್ಸನ್ನು ರೆಫರ್ ಮಾಡುತ್ತೆ. ಸರ್ಕಾರವು ಈ ಒಂದು ಡೆಫಿಸಿಟನ್ನು ಬ್ರಿಡ್ಜ್ ಮಾಡಲಿಕ್ಕೆ ಅಂತ ಹೇಳಿ ಟಿಪಿಕಲಿ ಬಾರೋ ಮಾಡುವಂಥದ್ದನ್ನು ಕಾಣ್ಬೋದು. ಅದಾದ ನಂತರ ಕೆಲವೊಂದಷ್ಟು ಪಾರ್ಟ್ ಆಫ್ ಇಟ್ಸ್ ಅರ್ನಿಂಗನ್ನು ಈ ಡೆಪ್ಟನ್ನು ಸರ್ವಿಸ್ ಮಾಡಲಿಕ್ಕೆ ಅಂತ ಹೇಳಿ ಅಲೋಕೇಟ್ ಮಾಡುತ್ತೆ. ಸಾಲ ಹೆಚ್ಚು ತಂದಂತೆಲ್ಲ ಇಂಟ್ರೆಸ್ಟ್ ಬರ್ಡನ್ ಅನ್ನುವಂಥದ್ದು ಹೆಚ್ಚು ಕಾಡ್ತಾ ಹೋಗುತ್ತೆ. 2022-23ರ ಸಾಲಿನ ಒಂದು ಫಿನಾನ್ಷಿಯಲ್ ಇಯರ್ ಏನಿತ್ತು ಆ ವರ್ಷದಲ್ಲಿ 34.83 ಲಕ್ಷ ಕೋಟಿಯಷ್ಟು ಎಕ್ಸ್ಪೆಂಡಿಚರನ್ನು ಸರ್ಕಾರ ಮಾಡಿದರೆ ಇದರ ಪೈಕಿ 8.09 ಲಕ್ಷ ಕೋಟಿಯಷ್ಟು ಹಣವನ್ನು ಕೇವಲ ಬಡ್ಡಿಗಾಗಿಯೇ ನಾವು ಪಾವತಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ಅರ್ಥೈಸ್ಕೊಳ್ಳೋಣ. ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಗೌರ್ಮೆಂಟಿನ ಒಟ್ಟಾರೆ ಟೋಟಲ್ ಎಕ್ಸ್ಪೆಂಡಿಚರ್ ಏನಿರುತ್ತೆ
ಈ ಟೋಟಲ್ ಎಕ್ಸ್ಪೆಂಡಿಚರ್ನಲ್ಲಿ ತನ್ನ ಟೋಟಲ್ ರೆವಿನ್ಯೂವನ್ನು ಮೈನಸ್ ಮಾಡಿದ್ರೆ, ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆವಿನ್ಯೂ ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್ಸ್, ಅಂದರೆ ತೊಗೊಂಡಿರ್ತಕ್ಕಂಥ ಸಾಲಗಳನ್ನು ಹೊರತುಪಡಿಸಿ, ಬಾರೋಯಿಂಗ್ಸನ್ನು ಹೊರತುಪಡಿಸಿ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರೆವಿನ್ಯೂ, ಇದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ಇದು ಎಷ್ಟರ ಮಟ್ಟಿಗೆ ಸರ್ಕಾರ ಅನ್ನುವಂಥದ್ದು ತನ್ನ ಆಪರೇಷನ್ಸ್ಗಳನ್ನು ಫಿನಾನ್ಸ್ ಮಾಡಿಕೊಳ್ಳಿಕ್ಕೆ ಬಾರೋ ಮಾಡ್ಬೋದು ಅನ್ನುವಂಥದ್ದನ್ನು ತೋರಿಸ್ತಾ ಹೋಗುತ್ತೆ. ಇದನ್ನು GDPಯ ಪರ್ಸೆಂಟೇಜ್ನಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನು ಕಾಣ್ಬೋದು. ಹೈಯರ್ ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಹಣದುಬ್ಬರಕ್ಕೆ ಎಡೆ ಮಾಡಿಕೊಡುತ್ತೆ. ನಮ್ಮ ಕರೆನ್ಸಿ ಅನ್ನುವಂಥದ್ದು ಅದರ ಒಂದು ಬೆಲೆ ಅನ್ನುವಂಥದ್ದು ಕುಸಿತ ಆಗ್ತಾ ಹೋಗುತ್ತೆ. ಡೆಪ್ಟ್ ಬರ್ಡನ್ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಲೋಯರ್ ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಒಂದು ಪಾಸಿಟಿವ್ ಸೈನ್ ಆಗಿ ಕಾಣುತ್ತೆ ಫಿಸ್ಕಲ್ ಡಿಸಿಪ್ಲಿನ್ನಲ್ಲಿ, ಹಾಗೆ ನಮ್ಮ ಎಕಾನಮಿಯನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ. ಮತ್ತು ಫಿಸ್ಕಲ್ ಡೆಫಿಸಿಟಿನ ಪಾಸಿಟಿವ್ ಆಸ್ಪೆಕ್ಟ್ಸ್ ಏನು ಅಂತ ಅಂದರೆ ಗೌರ್ಮೆಂಟ್ ಸ್ಪೆಂಡಿಂಗನ್ನು ಇನ್ಕ್ರೀಸ್ಡ್ ಆಗಿ ಮಾಡುವಂಥದ್ದು. ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಗೌರ್ಮೆಂಟು ಪಬ್ಲಿಕ್ ಸರ್ವಿಸಸ್ಗಳಿಗೆ, ಇನ್ಫ್ರಾಸ್ಟ್ರಕ್ಚರಿಗೆ ಹೆಚ್ಚು ಸ್ಪೆಂಡಿಂಗನ್ನು ಮಾಡುವಂತೆ ಮಾಡುತ್ತೆ. ಹಾಗೆಯೇ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ಸ್ಗಳಿಗೆ ಫಿನಾನ್ಸಿಂಗ್ ದೊರಕುವಂತೆ ಮಾಡುತ್ತೆ, ಜಾಬ್ ಕ್ರಿಯೇಷನ್ ಆಗುವಂತೆ ಮಾಡುತ್ತೆ. ಫಿಸ್ಕಲ್ ಡೆಫಿಸಿಟಿನ ನೆಗೆಟಿವ್ಸ್ ಏನು ಅಂತ ಅಂದರೆ ಡೆಪ್ಟ್ ಬರ್ಡನನ್ನು ಇನ್ಕ್ರೀಸ್ ಮಾಡುತ್ತೆ, ಇನ್ಫ್ಲೇಷನರಿ ಪ್ರೆಷರ್ ಹೆಚ್ಚಾಗುತ್ತೆ, ಪ್ರೈವೇಟ್ ಇನ್ವೆಸ್ಟ್ಮೆಂಟಿನ ಕ್ರೌಡಿಂಗ್ ಔಟ್ ಆಗುವಂಥದ್ದು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥದ್ರಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ಅಂದರೆ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಈ ರೀತಿ ಫಿಸ್ಕಲ್ ಡೆಫಿಸಿಟ್ನ ಬಗ್ಗೆ ಮಾಹಿತಿ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2021ರ ಪ್ರಿಲಿಮ್ಸ್ ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಲೈಕ್ಲಿ ಟು ಬಿ ದಿ ಮೋಸ್ಟ್ ಇನ್ಫ್ಲೇಷನರಿ ಇನ್ ಇಟ್ಸ್ ಎಫೆಕ್ಟ್ ಅಂತ ಹೇಳಿ ಯಾವ ರೀತಿಯ ಪ್ರಶ್ನೆಗಳನ್ನು ಪ್ರಿಲಿಮ್ಸ್ನಲ್ಲಿ ಕೇಳ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಅಂದರೆ ಈ ಕೆಳಗಿನ ಯಾವ ಅಂಶಗಳು ಮೋಸ್ಟ್ ಇನ್ಫ್ಲೇಷನರಿ ಆಗಿ ಕಾಣುತ್ತೆ ತನ್ನ ಎಫೆಕ್ಟ್ನಲ್ಲಿ ಅಂತ ಹೇಳಿ ಕೇಳಲಾಗ್ತಾ ಇದೆ. ಇಲ್ಲಿ ನೀಡಿರ್ತಕ್ಕಂಥ ಇಷ್ಟು ಆಪ್ಷನ್ಸ್ಗಳನ್ನು ಒಮ್ಮೆ ನಾವು ಗಮನ ಹರಿಸೋಣ. ಪಬ್ಲಿಕ್ ಡೆಪ್ಟನ್ನು ರೀಪೇ ಮಾಡೋದ್ರಿಂದಾಗಿ, ಅಂದರೆ ಸಾರ್ವಜನಿಕವಾಗಿ ತೊಗೊಂಡಿರ್ತಕ್ಕಂಥ ಸಾಲಗಳನ್ನು ವಾಪಸ್ ನೀಡೋದ್ರಿಂದ ರೀಪೇಮೆಂಟ್ ಆಫ್ ಪಬ್ಲಿಕ್ ಡೆಪ್ಟ್ನಿಂದ ಇನ್ಫ್ಲೇಷನ್ ಆಗುತ್ತೆ ಅಂತ ಹೇಳಿ ತಿಳಿಸಿದಂತೆ. ಹಾಗೆ ಬಾರೋಯಿಂಗ್ ಫ್ರಮ್ ದಿ ಪಬ್ಲಿಕ್ ಟು ಫಿನಾನ್ಸ್ ಆಫ್ ಬಡ್ಜೆಟ್ ಡೆಫಿಸಿಟ್, ಅಂದರೆ ಬಡ್ಜೆಟ್ನಲ್ಲಿ ಏನು ಡೆಫಿಸಿಟ್ ಇರುತ್ತೆ ಅದನ್ನು ಪೂರೈಸಲಿಕ್ಕೆ ಪಬ್ಲಿಕ್ಸ್ಗಳಿಂದ ಹಣವನ್ನು ಸಾಲವನ್ನಾಗಿ ಪಡ್ಕೊಳ್ಳುವಂಥದ್ದು ಇನ್ಫ್ಲೇಷನರಿ ಆಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಬಾರೋಯಿಂಗ್ ಫ್ರಮ್ ದಿ ಬ್ಯಾಂಕ್ಸ್ ಟು ಫಿನಾನ್ಸ್ ಆಫ್ ಬಡ್ಜೆಟ್ ಡೆಫಿಸಿಟನ್ನು ಪೂರೈಸಲಿಕ್ಕೆ ಬ್ಯಾಂಕ್ಗಳಿಂದ ಸಾಲ ಪಡೆಯುವಂಥದ್ದು ಅಂತ ಹೇಳಿ ತಿಳಿಸುತ್ತೆ. ಇದು ಕೂಡ ಇನ್ಫ್ಲೇಷನರಿ ಆಗೋದಿಲ್ಲ. ಇನ್ನು ಕ್ರಿಯೇಷನ್ ಆಫ್ ನ್ಯೂ ಮನಿ ಟು ಫಿನಾನ್ಸ್ ಅ ಬಡ್ಜೆಟ್ ಡೆಫಿಸಿಟ್, ಅಂದರೆ ನಮ್ಮ ಬಡ್ಜೆಟ್ನಲ್ಲಿ ಆಗಬಹುದಾದಂಥ ಡೆಫಿಸಿಟನ್ನು ಫಿನಾನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಹೊಸ ಮನಿಯನ್ನು ಹುಟ್ಟು ಹಾಕಿದ್ರೆ ಆ ಮನಿಯನ್ನು ಹರಿವು ಅನ್ನುವಂಥದ್ದು ನಮ್ಮ ಎಕಾನಮಿಯಲ್ಲಿ ಆದಂಥ ಸಂದರ್ಭದಲ್ಲಿ ಇದು ಲಿಕ್ವಿಡಿಟಿ ಹೆಚ್ಚಾಗುವಂತೆ ಮಾಡುತ್ತೆ. ಇದರಿಂದ ಎಲ್ಲರ ಬಳಿ ಹಣ ಅನ್ನುವಂಥ ಕೈಗೆ ಸಿಗುತ್ತೆ, ಇದರಿಂದಾಗಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಆಗ ಇನ್ಫ್ಲೇಷನ್ ಆಗುವಂಥ ಸಂಭವಗಳು ಕೂಡ ಇರುತ್ತೆ. ಇದರಿಂದಾಗಿ ಇನ್ಫ್ಲೇಷನರಿ ಎಫೆಕ್ಟ್ಸ್ ಅನ್ನುವಂಥದ್ದು ನಮಗೆ ಆಗುತ್ತೆ. ಇಲ್ಲಿ ನೀಡಿರ್ತಕ್ಕಂಥ ಇಷ್ಟು ಆಪ್ಷನ್ಸ್ಗಳಲ್ಲಿ ಕ್ರಿಯೇಷನ್ ಆಫ್ ನ್ಯೂ ಮನಿ ಟು ಫಿನಾನ್ಸ್ ಅ ಬಡ್ಜೆಟ್ ಡೆಫಿಸಿಟ್ ಅನ್ನುವಂಥದ್ದು ಸರಿ ಉತ್ತರ ಆಗುತ್ತೆ. ಇಟ್ ಈಸ್ ಮೋಸ್ಟ್ ಇನ್ಫ್ಲೇಷನರಿ ಇನ್ ಇಟ್ಸ್ ಎಫೆಕ್ಟ್. ಮುಂದಿನ ಆರ್ಟಿಕಲ್ ಅರ್ಥ್ಕ್ವೇಕ್ಸ್ ಇನ್ ಟರ್ಕಿ ಆ್ಯಂಡ್ ಕಾಸಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಫಿಸಿಕಲ್ ಜಿಯೋಗ್ರಫಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಪವರ್ಫುಲ್ ಟ್ರೆಮರ್ಸ್ ಅನ್ನುವಂಥದ್ದು ಟರ್ಕಿಯಲ್ಲಿ ಆಫ್ಟರ್ ಆನ್ ಅರ್ಥ್ಕ್ವೇಕ್ ಆಫ್ ಮ್ಯಾಗ್ನಿಟ್ಯೂಡ್ 7.8 ಆದ ನಂತರದಲ್ಲಿ ಪವರ್ಫುಲ್ ಟ್ರೆಮರ್ಸ್ಗಳು ಕೂಡ ಅಲ್ಲಿ ಫೆಲ್ಟ್ ಆಗಿದೆ. ವೆಲ್ ನೋನ್ ಫಾಲ್ಟ್ ಲೈನ್ ಆಗಿರ್ತಕ್ಕಂಥ ಅನಟೋಲಿಯಾ ಟೆಕ್ಟೋನಿಕ್ ಬ್ಲಾಕ್ನಲ್ಲಿ ಅಲಾಂಗ್ ದಟ್ ಇದು ಅರ್ಥ್ಕ್ವೇಕ್ ಆಫ್ ಮ್ಯಾಗ್ನಿಟ್ಯೂಡ್ 7.8 ಅನ್ನುವಂಥದ್ದು ಸ್ಟ್ರಕ್ ಆಗಿರ್ತಕ್ಕಂಥದ್ದು. ರಿಲೇಟಿವ್ಲಿ ಶಾಲೋ ಡೆಪ್ತ್ಸ್ಗಳಿಂದ ಈ ಅರ್ಥ್ಕ್ವೇಕ್ಸ್ ಎಮರ್ಜ್ ಆಗಿದ್ವು. ಹಾಗೆ ದೇವರ್ ಸ್ಟ್ರೈಕ್ ಸ್ಲಿಪ್ ಕ್ವೇಕ್. ಈ ಒಂದು ಅರ್ಥ್ಕ್ವೇಕನ್ನು ಸ್ಟ್ರಾಂಗೆಸ್ಟ್ ಅರ್ಥ್ಕ್ವೇಕ್ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ಟರ್ಕಿ ಓವರ್ ಅ ಸೆಂಚುರಿ, ಕಳೆದ ಒಂದು ಶತಮಾನದಲ್ಲೇ ಈ ರೀತಿಯ ಒಂದು ಅರ್ಥ್ಕ್ವೇಕನ್ನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಹಾಗೆ 1939ರ ನಂತರದಲ್ಲಿ ವರ್ಸ್ಟ್ ಡಿಸಾಸ್ಟರ್ ಅಂತ ಕೂಡ ಕರೆಸ್ಕೊಳ್ತಾ ಇದೆ. 1939ರ ಅರ್ಥ್ಕ್ವೇಕ್ ಅನ್ನುವಂಥದ್ದು ಎರ್ಜಿನ್ಕಾನ್ ಅರ್ಥ್ಕ್ವೇಕ್ ಆಗಿತ್ತು. ಇದು ಎಕ್ಸ್ಟ್ರೀಮ್ ಡ್ಯಾಮೇಜನ್ನು ಎರ್ಜಿನ್ಕಾನ್ ಪ್ಲೈನ್ ಮತ್ತು ಕೆಲ್ಕಿಟ್ ರಿವರ್ ವ್ಯಾಲಿಯಲ್ಲಿ ಉಂಟು ಮಾಡಿತ್ತು. ಇದಾದ ನಂತರ ಈಗ ಕಾಣ್ತಿರ್ತಕ್ಕಂಥ ಈ ಒಂದು ಅರ್ಥ್ಕ್ವೇಕ್ ಅನ್ನುವಂಥದ್ದು ವರ್ಸ್ಟ್ ಹಿಟ್ ಆಗ್ತಾ ಇದೆ ಟರ್ಕಿಗೆ. ಹಾಗಾದರೆ ಟರ್ಕಿ ಯಾಕೆ ಈ ರೀತಿ ಅರ್ಥ್ಕ್ವೇಕಿಗೆ ಪ್ರೋನ್ ಆಗಿದೆ ಅನ್ನೋದೇ ಆದರೆ, ಈಸ್ಟರ್ನ್ ಮೆಡಿಟರೇನಿಯನ್ ರೀಜನ್ನಲ್ಲಿ ಟರ್ಕಿ, ಸಿರಿಯಾ, ಜೋರ್ಡನ್ ಇವೆಲ್ಲವೂ ನಮಗೆ ಕಾಣುತ್ತೆ. ಟೆಕ್ಟಾನಿಕ್ಸ್, ಇಲ್ಲಿನ ಟೆಕ್ಟಾನಿಕ್ಸ್ ಅನ್ನುವಂಥದ್ದು ಕಾಂಪ್ಲೆಕ್ಸ್ ಇಂಟ್ರಾಕ್ಷನ್ಸ್ ಅನ್ನುವಂಥದ್ದು ಆಫ್ರಿಕಾ, ಅರೇಬಿಯನ್ ಮತ್ತು ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್ಗಳ ನಡುವೆ ಆಗಿರೋದ್ರಿಂದ ಇದು ಇದನ್ನು ಡಾಮಿನೇಟ್ ಮಾಡ್ತಾ ಇದೆ. ಆನಟೋಲಿಯನ್ ಟೆಕ್ಟಾನಿಕ್ ಬ್ಲಾಕ್ ಮತ್ತು ಅರೇಬಿಯನ್, ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್, ಆಫ್ರಿಕನ್ ಪ್ಲೇಟ್ಸ್ ಇವೆಲ್ಲದರ ನಡುವೆ ಕಾಂಪ್ಲೆಕ್ಸ್ ಇಂಟರಾಕ್ಷನ್ನಿಂದಾಗಿ ಈ ರೀತಿಯ ಒಂದು ಟೆಕ್ಟಾನಿಕ್ಸ್ ಅನ್ನುವಂಥದ್ದು ಡಾಮಿನೇಟ್ ಆಗಿದೆ. ಟರ್ಕಿ ಅನ್ನುವಂಥದ್ದು ಆನಟೋಲಿಯನ್ ಟೆಕ್ಟಾನಿಕ್ ಪ್ಲೇಟ್ನ ಮೇಲೆ ಕೂತಿದೆ. ಇದು
2 ಮೇಜರ್ ಫಾಲ್ಟ್ಸ್ಗಳಾದಂಥ ನಾರ್ತ್ ಆ್ಯನಟೋಲಿಯನ್ ಫಾಲ್ಟ್ ಇದು ಅಕ್ರಾಸ್ ದಿ ಕಂಟ್ರಿ ವೆಸ್ಟ್ ಟು ಈಸ್ಟ್ ಕಟ್ ಮಾಡುವಂಥದ್ದು. ಹಾಗೆ ಈಸ್ಟ್ ಅನಟೋಲಿಯನ್ ಫಾಲ್ಟ್ ಅಂತ ಹೇಳಿ ಇದು ಸೌತ್ ಈಸ್ಟ್ನಲ್ಲಿ ಕಾಣಸಿಗುತ್ತೆ. ಈ ಎರಡು ಫಾಲ್ಟ್ಸ್ಗಳೇನಿದೆ, ಈ ಎರಡು ಮೇಜರ್ ಫಾಲ್ಟ್ಸ್ಗಳ ಬಾರ್ಡರ್ನಲ್ಲಿ ಆ್ಯನಟೋಲಿಯನ್ ಟೆಕ್ಟಾನಿಕ್ ಪ್ಲೇಟ್ನ ಮೇಲೆ ಟರ್ಕಿ ಅನ್ನುವಂಥದ್ದು ಇರ್ತಕ್ಕಂಥದ್ದು. ಹಾಗಾಗಿ ಈ ನಾರ್ತ್ ಅನಟೋಲಿಯನ್ ಫಾಲ್ಟ್ ಲೈನ್ ಅನ್ನುವಂಥದ್ದು ಇಟ್ ಈಸ್ ದಿ ಮೀಟಿಂಗ್ ಪಾಯಿಂಟ್ ಆಫ್ ದಿ ಯುರೇಷಿಯನ್ ಮತ್ತು ಆ್ಯನಟೋಲಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್ ಆಗಿರೋದ್ರಿಂದ ಪರ್ಟಿಕ್ಯುಲರ್ಲಿ ಇದು ಡೆವಾಸ್ಟೇಟಿಂಗ್ ಆಗಿರ್ತಕ್ಕಂಥದ್ದು. ಈ ಒಂದು ಇಮೇಜ್ನಲ್ಲಿ ನಾರ್ತ್ ಆ್ಯನಟೋಲಿಯನ್ ಫಾಲ್ಟ್ ಹಾಗೆ ಈಸ್ಟ್ ಆ್ಯನಟೋಲಿಯನ್ ಫಾಲ್ಟ್ ಇವುಗಳನ್ನು ಕೂಡ ಕಾಣ್ಬೋದು. ಈ ಎರಡರ ಒಂದು ಬಾರ್ಡರ್ಸ್ನಲ್ಲಿ ಟರ್ಕಿ ಅನ್ನುವಂಥದ್ದು ಕೂತಿರೋದ್ರಿಂದ, ಅಂದರೆ ಅಲ್ಲಿ ಲೊಕೇಶನ್ ಇದರದ್ದು ಪ್ಲೇಸ್ ಆಗಿರೋದ್ರಿಂದ ಇದು ಮೇಜರ್ಲಿ ಇಟ್ ಈಸ್ ವಲ್ನರಬಲ್ ಆಗಿದೆ ಈ ರೀತಿಯ ಒಂದು ಅರ್ಥಕ್ವೇಕಿಗೆ. ನಾರ್ತ್ ಅನಟೋಲಿಯನ್ ಫಾಲ್ಟ್ ಲೈನ್ ಅನ್ನುವಂಥದ್ದು ಒಂದು ರೀತಿಯ ಮೀಟಿಂಗ್ ಪಾಯಿಂಟ್ ಆಗುತ್ತೆ ಯುರೇಷಿಯನ್ ಮತ್ತು ಆ್ಯನಟೋಲಿಯನ್ ಟೆಕ್ಟಾನಿಕ್ ಪ್ಲೇಟ್ಸ್ಗಳಿಗೆ. ಆ್ಯನಟೋಲಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟಿಗೆ ಮೀಟಿಂಗ್ ಪಾಯಿಂಟ್ ಆಗುತ್ತೆ ಈ ನಾರ್ತ್ ಆ್ಯನಟೋಲಿಯನ್ ಫಾಲ್ಟ್ ಅನ್ನುವಂಥದ್ದು. ಹಾಗೆ ಈಸ್ಟ್ ಆ್ಯನಟೋಲಿಯನ್ ಫಾಲ್ಟ್ ಅನ್ನುವಂಥದ್ದು ಟೆಕ್ಟಾನಿಕ್ ಬೌಂಡ್ರಿ ಆಗಿದೆ ಬಿಟ್ವೀನ್ ಆ್ಯನಟೋಲಿಯನ್ ಪ್ಲೇಟ್ ಮತ್ತು ನಾರ್ತ್ವರ್ಡ್ ಮೂವಿಂಗ್ ಅರೇಬಿಯನ್ ಪ್ಲೇಟ್ನ ನಡುವೆ. ನಾರ್ತ್ವರ್ಡ್ ಮೂವಿಂಗ್ ಅರೇಬಿಯನ್ ಪ್ಲೇಟ್ ಆ್ಯಂಡ್ ಆ್ಯನಟೋಲಿಯನ್ ಪ್ಲೇಟ್ನ ನಡುವೆ ಈಸ್ಟ್ ಆ್ಯನಟೋಲಿಯನ್ ಫಾಲ್ಟ್ ಅನ್ನುವಂಥದ್ದು ಒಂದು ರೀತಿಯ ಟೆಕ್ಟಾನಿಕ್ ಬೌಂಡ್ರಿ ಆಗುತ್ತೆ. ಈ ರೀತಿಯ ಒಂದು ಸ್ಥಿತಿಗತಿಗಳು ಇರೋದ್ರಿಂದಾಗಿ ಇಟ್ ಈಸ್ ಪ್ರೋನ್ ಟು ಅರ್ಥಕ್ವೇಕ್ ಆಗಿರ್ತಕ್ಕಂಥದ್ದು. ಇನ್ ಅಡಿಷನ್ ಇಲ್ಲಿ ಏಜಿಯನ್ ಸೀ ಪ್ಲೇಟ್ ಕೂಡ ಈಸ್ಟರ್ನ್ ಮೆಡಿಟ್ರೇನಿಯನ್ ಸೀನಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಸದರ್ನ್ ಗ್ರೀಸ್ನ ಅಂಡರ್ನಲ್ಲಿ. ಹಾಗೆ ವೆಸ್ಟರ್ನ್ ಟರ್ಕಿ ಇದು ಕೂಡ ಈ ಪ್ರದೇಶದ ಸಿಸ್ಮಿಕ್ ಆ್ಯಕ್ಟಿವಿಟಿಗೆ ಒಂದು ಸೋರ್ಸ್ ಆಗುತ್ತೆ. ಅಕಾರ್ಡಿಂಗ್ ಟು ಒನ್ ಎಸ್ಟಿಮೇಟ್ ಹತ್ತಿರ 95% ಟರ್ಕಿಯ ಲ್ಯಾಂಡ್ ಮಾಸ್ ಅನ್ನುವಂಥದ್ದು ಅರ್ಥಕ್ವೇಕಿಗೆ ಪ್ರೋನ್ ಆಗಿದೆ. ವೈಲ್ ಅಬೌಟ್ 1/3 ಆಫ್ ದಿ ಕಂಟ್ರಿ ಅನ್ನುವಂಥದ್ದು ಹೈಯೆಸ್ಟ್ ರಿಸ್ಕ್ನಲ್ಲಿ ಇರ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ದಿ ಏರಿಯಾಸ್ ಅರೌಂಡ್ ಮೇಜರ್ ಸಿಟೀಸ್ ಆದಂಥ ಇಸ್ತಾನ್ಬುಲ್, ಇಜ್ಮೀರ್ ರೀಜನ್ ಆಫ್ ಈಸ್ಟ್ ಅನಟೋಲಿಯಾ. ಇಲ್ಲಿರ್ತಕ್ಕಂಥ ಈಸ್ಟ್ ಅನಟೋಲಿಯಾ ರೀಜನ್ನಿನ ಅಲ್ಲಿ ಬರಬಹುದಾದಂಥ ಇಸ್ತಾನ್ಬುಲ್ ಮತ್ತು ಇಜ್ಮೀರ್ ರೀಜನನ್ನು ಕೂಡ ಒಳಗೊಂಡಂತೆ ಇವು ಹೆಚ್ಚು ಪ್ರೋನ್ ಆಗಿದೆ ಈ ಒಂದು ಅರ್ಥಕ್ವೇಕಿಗೆ. ಈ ಒಂದು ಇಮೇಜ್ನಲ್ಲಿ 3 ಮುಖ್ಯ ವಿಧಗಳಾದಂಥ ಅರ್ಥಕ್ವೇಕ್ಸಿನ ಫಾಲ್ಟ್ಸ್ಗಳನ್ನು ಕಾಣ್ಬೋದು. ಒಂದು ಸ್ಟ್ರೈಕ್ ಸ್ಲಿಪ್ ಫಾಲ್ಟ್, ಮತ್ತೊಂದು ನಾರ್ಮಲ್ ಫಾಲ್ಟ್, ಮತ್ತೊಂದು ಥ್ರಸ್ಟ್ ಫಾಲ್ಟ್ ಅಂತ ಹೇಳಿ. ಇವುಗಳ ನಡುವಿನ ವ್ಯತ್ಯಾಸಗಳ ಬಗ್ಗೆ ನೀವೊಮ್ಮೆ ಗಮನ ಹರಿಸಿ. ಅದಾದ ನಂತರ ಜನರಲಿಸ್ಟಿಕ್ ಆಗಿ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಭೂಕಂಪನ ಆದಂಥ ಸಂದರ್ಭದಲ್ಲಿ ಯಾವಾಗ ಎಪಿಸೆಂಟರ್ ಅನ್ನುವಂಥದ್ದು ಮೇಲೆ ಇರುತ್ತೆ ಅಥವಾ ಎಲ್ಲಿ ಸ್ವಲ್ಪ ಡೆಪ್ತ್ ಕಡಿಮೆ ಇರುವಂತೆ ಈ ಒಂದು ಅರ್ಥಕ್ವೇಕ್ ಆಗುತ್ತೆ. ಶಾಲೋ ಡೆಪ್ತ್ನಲ್ಲಿ ಅರ್ಥಕ್ವೇಕ್ ಭೂಕಂಪನ ಆದಂಥ ಸಂದರ್ಭದಲ್ಲಿ ಅರ್ತ್ ಕ್ರಸ್ಟಿಗೆ ಎಷ್ಟು ಹತ್ತಿರದ ಸರ್ಫೇಸ್ನಲ್ಲಿ ಭೂಕಂಪನ ಆಗುತ್ತೋ, ಎಷ್ಟು ಡೆಪ್ತ್ ಅನ್ನುವಂಥದ್ದು ಲೆಸ್ ಇರುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ಗ್ರೌಂಡ್ ಅನ್ನುವಂಥದ್ದು ಶೇಕ್ ಆಗುತ್ತೆ, ಸರ್ಫೇಸ್ ಫಾಲ್ಟಿಂಗ್ ಅನ್ನುವಂಥದ್ದು ಆಗುತ್ತೆ. ಇದರಿಂದ ಹೆಚ್ಚು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅರ್ಥಕ್ವೇಕಿನ ನೆಗೆಟಿವ್ ಇಂಪ್ಯಾಕ್ಟ್ಸ್. ಆಫನ್ ಮೋರ್ ಡ್ಯಾಮೇಜಿಂಗ್ ಆಗಿರುತ್ತೆ. ಡೀಪ್ ಅರ್ಥಕ್ವೇಕ್ಸ್ಗಳಲ್ಲಿ ಅಷ್ಟಾಗಿ ಡ್ಯಾಮೇಜಿಂಗ್ ಆಗೋದಿಲ್ಲ. ಡೀಪ್ ಅರ್ಥಕ್ವೇಕ್ಸ್ಗೆ ಕಂಪೇರ್ ಮಾಡಿದ್ರೆ ಶಾಲೋ ಅರ್ಥಕ್ವೇಕ್ಸ್ ಅನ್ನುವಂಥದ್ದು ಹೆಚ್ಚು ಡ್ಯಾಮೇಜಿಂಗ್ ಆಗಿ ಇರುತ್ತೆ. ಆದರೆ ಈ ಭೂಕಂಪನ ಉಂಟು ಮಾಡಬಹುದಾದಂಥ ಡ್ಯಾಮೇಜಸ್ಗಳು ಬೇರೆ ಬೇರೆ ಫ್ಯಾಕ್ಟರ್ಸ್ಗಳ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಕೇವಲ ಎಷ್ಟರ ಮಟ್ಟಿಗೆ ಇದು ಡೆಪ್ತಲ್ಲಿದೆ ಅನ್ನುವಂಥದ್ದಷ್ಟೇ ಅಲ್ಲ, ಎಷ್ಟು ಮ್ಯಾಗ್ನಿಟ್ಯೂಡ್ನಲ್ಲಿ ಈ ಭೂಕಂಪನ ಆಗ್ತಾ ಇದೆ ಅನ್ನುವಂಥದ್ದು, ಅಲ್ಲಿ ವಾಸವಾಗಿರ್ತಕ್ಕಂಥ ಪ್ರದೇಶಗಳು, ಅದು ವಾಸವಾಗುವಂಥ ಪ್ರದೇಶಗಳು ಅಥವಾ ಯಾವ ರೀತಿಯ ಪ್ರದೇಶಗಳು ಅನ್ನೋದೆಲ್ಲದರ ಮೇಲೆ ಇದರ ಒಂದು ಡ್ಯಾಮೇಜ್ ಅನ್ನುವಂಥದ್ದು ಅವಲಂಬಿತವಾಗಿರುತ್ತೆ. ಇನ್ನು ರಿಕ್ಟರ್ ಸ್ಕೇಲ್, ಮೋರ್ ಅಕ್ಯುರೇಟ್ಲಿ ಇವತ್ತಿನ ದಿನಗಳಲ್ಲಿ ಇದನ್ನು ಲೋಕಲ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ಹೇಳಿ ಕರಿತೇವೆ. ಆಲ್ ಅದರ್ ಮ್ಯಾಗ್ನಿಟ್ಯೂಡ್ನ ಸ್ಕೇಲ್ನ ಥರದಲ್ಲೇ ಇದು ಕೂಡ ಲಾಗರಿಥಮಿಕ್ ಆಗಿದ್ದು ಇಲ್ಲಿ 10-fold ಇನ್ಕ್ರೀಸನ್ನು ಕಾಣ್ತಾ ಹೋಗ್ತೇವೆ. ಒಂದು ವೇಳೆ 7 ರಿಕ್ಟರ್ ಸ್ಕೇಲ್ನಲ್ಲಿ 7 ಇದೆ ಅಂತ ಹೇಳಿ ಮೆಜರ್ಮೆಂಟನ್ನು ತೋರಿಸಿದಾಗ ಈ ಒಂದು 7 ಅನ್ನುವಂಥದ್ದು ರಿಕ್ಟರ್ ಸ್ಕೇಲ್ನಲ್ಲಿ 6 ರೀಡಿಂಗನ್ನು ತೋರಿಸೋದಕ್ಕಿಂತಲೂ ಕೂಡ 10 ಪಟ್ಟು ಹೆಚ್ಚಿನ ಒಂದು ಸ್ಟ್ರಾಂಗೆಸ್ಟ್ ಆದಂಥ ಒಂದು ಭೂಕಂಪನವನ್ನು ನಾವು 7ನಲ್ಲಿ ಕಾಣ್ತೇವೆ. ಈ ರೀತಿ ಒಂದು ನಂಬರಿಂದ ಮತ್ತೊಂದು ನಂಬರಿಗೆ 10-fold ಇನ್ಕ್ರೀಸನ್ನು ಕಾಣ್ತೇವೆ. ಇದು ರಿಕ್ಟರ್ ಸ್ಕೇಲ್ನಲ್ಲಿ ಈ ರೀತಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಮುಂದಿನ ಆರ್ಟಿಕಲ್, ವಿಶ್ವಭಾರತಿ ಟು ಬಿ ದಿ ವರ್ಲ್ಡ್ಸ್ ಫಸ್ಟ್ ಲಿವಿಂಗ್ ಹೆರಿಟೇಜ್ ಯೂನಿವರ್ಸಿಟಿ ಅನ್ನುವಂಥದ್ದು. ವಿಶ್ವಭಾರತಿ ಯೂನಿವರ್ಸಿಟಿ ಅಂತ ಹೇಳಿ ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪನೆ ಮಾಡಿದಂಥದ್ದು 1921ರಲ್ಲಿ. ಇದು ಈಗ ಜಗತ್ತಿನ ಮೊದಲ ಲಿವಿಂಗ್ ಹೆರಿಟೇಜ್ ಯೂನಿವರ್ಸಿಟಿಯಾಗಿ ಬದಲಾಗಲಿದೆ. ಈ ಯೂನಿವರ್ಸಿಟಿ ಅನ್ನುವಂಥದ್ದು ಹೆರಿಟೇಜ್ ಟ್ಯಾಗನ್ನು ಯುನೆಸ್ಕೋದ ಕಡೆಯಿಂದ ಏಪ್ರಿಲ್ ಅಥವಾ ಮೇ 2023ರಲ್ಲಿ ಪಡ್ಕೊಳ್ಳಲಿದೆ.
ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಹಾಗೆ ಪ್ರಿಲಿಮ್ಸ್ಗೆ ಪೂರಕವಾಗುವಂಥ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಆಗಿ ಕೂಡ ನಾವು ಓದ್ಕೊಳ್ಬಹುದು. ನಾರ್ಮಲಿ ಹೆರಿಟೇಜ್ ಟ್ಯಾಗ್ ಅನ್ನುವಂಥದ್ದು ಡೆಡ್ ಮಾನ್ಯುಮೆಂಟಿಗೆ ನೀಡಲಾಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಒಂದು ಲಿವಿಂಗ್ ಯೂನಿವರ್ಸಿಟಿಗೆ ಇದು ಫಂಕ್ಷನಿಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆರಿಟೇಜ್ ಟ್ಯಾಗ್ ಅನ್ನುವಂಥದ್ದು ಯುನೆಸ್ಕೋದ ಕಡೆಯಿಂದ ದೊರಕ್ತಾ ಇರತಕ್ಕಂಥದ್ದು. ಹಾಗಾದರೆ ವಿಶ್ವಭಾರತಿ ಯೂನಿವರ್ಸಿಟಿಯ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಮಾತನಾಡೋದಾದರೆ, ಶಾಂತಿನಿಕೇತನ್ನಲ್ಲಿ, ವೆಸ್ಟ್ ಬೆಂಗಾಲಿನ ಶಾಂತಿನಿಕೇತನ್ನಲ್ಲಿ ಇದು ಲೊಕೇಟ್ ಆಗಿದೆ. 1921ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದನ್ನು ಪ್ರಾರಂಭ ಮಾಡಿದರು. ರಿಜಿಸ್ಟರ್ಡ್ ಆಸ್ ಆನ್ ಆರ್ಗನೈಸೇಷನ್ ಆಗಿ ಇದು ರಿಜಿಸ್ಟರ್ ಆಗಿದೆ 1922ರಲ್ಲಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬಿಲೀವ್ ಮಾಡಿದ್ರು ಓಪನ್ ಏರ್ ಎಜುಕೇಷನ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಬೇಕು ಯೂನಿವರ್ಸಿಟೀಸ್ಗಳಲ್ಲಿ ಅಂತ ಹೇಳಿ. ಇವತ್ತಿನವರೆಗೂ ಕೂಡ ಅದೇ ರೀತಿಯಾಗಿ ಅದು ಮುಂದುವರಿತಾ ಬಂದಿದೆ. ಯುನೆಸ್ಕೋದ ಪ್ರಕಾರ ವಿಶ್ವಭಾರತಿ ಅನ್ನುವಂಥದ್ದು ಆಸ್ ಅ ಸೆಂಟರ್ ಫಾರ್ ಕಲ್ಚರ್ ವಿತ್ ಎಕ್ಸ್ಪ್ಲೋರೇಷನ್ ಇನ್ ಟು ದಿ ಆರ್ಟ್ಸ್, ಲ್ಯಾಂಗ್ವೇಜ್, ಹ್ಯುಮ್ಯಾನಿಟೀಸ್, ಮ್ಯೂಸಿಕ್ ಅಂತ ಹೇಳಿ ಇವೆಲ್ಲವೂ ಕೂಡ ಡೈವರ್ಸ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗೆ ಎಜುಕೇಷನಲ್ ಪ್ರೋಗ್ರಾಮ್ಸ್ಗಳಾಗಿ ಇದು ಕಂಟಿನ್ಯೂ ಕೂಡ ಆಗ್ತಾ ಇದೆ. ಹಿಂದಿ ಸ್ಟಡೀಸ್ಗಳಲ್ಲಿ, ಸೈನೋ ಏಷ್ಯನ್ ಸ್ಟಡೀಸಲ್ಲಿ, ಹ್ಯುಮ್ಯಾನಿಟೀಸಲ್ಲಿ, ಫೈನ್ ಆರ್ಟ್ಸ್ ಆ್ಯಂಡ್ ಮ್ಯೂಸಿಕಲ್ಲಿ. ಹಾಗಾಗಿ ಇವೆಲ್ಲವೂ ಕೂಡ ಕಲ್ಚರ್ ಮತ್ತು ಕಲ್ಚರ್ ಸ್ಟಡೀಸ್ಗಳ ವಿಚಾರದಲ್ಲಿ ಎಕ್ಸಲೆನ್ಸಿಗೆ ಫೌಂಡಿಂಗ್ ಪ್ರಿನ್ಸಿಪಲ್ಸ್ಗಳಾಗಿ ಕಾರ್ಯ ಮಾಡ್ತದೆ. ಅಂಟಿಲ್ ಇಂಡಿಪೆಂಡೆನ್ಸ್ನವರೆಗೂ ಕೂಡ ಇದು ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ಆಗಿತ್ತು. ಸೆಂಟ್ರಲ್ ಯೂನಿವರ್ಸಿಟಿಯ ಸ್ಟೇಟಸನ್ನು ಇದಕ್ಕೆ 1951ರ ಸೆಂಟ್ರಲ್ ಆ್ಯಕ್ಟ್ನ ಅಡಿಯಲ್ಲಿ ನೀಡಲಾಯಿತು. ಸ್ಟ್ರಕ್ಚರ್ ವಿತಿನ್ ದಿ ಇನ್ಸ್ಟಿಟ್ಯೂಟ್ಸ್ ಆಫ್ ವಿಶ್ವಭಾರತಿ ಯೂನಿವರ್ಸಿಟಿ ಅನ್ನುವಂಥದ್ದು ಡೈವರ್ಸ್ ಆರ್ಕಿಟೆಕ್ಚರಲ್ ಎಕ್ಸ್ಪ್ರೆಷನ್ಸ್ಗಳನ್ನು ಹೊಂದಿದೆ. ಉದಾಹರಣೆಗೆ ಕಾಲೋಬಾರೋ ಆ ಮಡ್ ಸ್ಟ್ರಕ್ಚರ್ ವಿತ್ ಕೋಲ್ ಟಾರ್ ಫಿನಿಶ್ ಮತ್ತು ಸ್ಕಲ್ಪ್ಚರ್ ಪ್ಯಾನಲ್ಸ್ಗಳನ್ನು ಹೊಂದಿದೆ. ಹಾಗೆ ಮಾಸ್ಟರ್ ಮೋಶಾಯ್ ಸ್ಟುಡಿಯೋ ಅಂತ ಹೇಳಿ ಇದು ಸಿಂಗಲ್ ಸ್ಟೋರಿ ಸ್ಟ್ರಕ್ಚರ್ ಆಗಿದ್ದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಕಾಲಾ ಭವನ್ ನಂದಾಲಾಲ್ ಬೋಸ್ ಇವರಿಗಾಗಿ ಬಿಲ್ಡ್ ಮಾಡಿದಂಥದ್ದು. ಅದಾದ ನಂತರ ಮೂರಲ್ಸ್ ಆ್ಯಂಡ್ ಪೇಂಟಿಂಗ್ಸ್ ಆನ್ ಚೀನಾ ಆ್ಯಂಡ್ ಹಿಂದಿ ಭವನ್, ಈ ರೀತಿಯ ಸ್ಟ್ರಕ್ಚರ್ಸ್ಗಳನ್ನು, ಆರ್ಕಿಟೆಕ್ಚರನ್ನು ಈ ಒಂದು ಯೂನಿವರ್ಸಿಟಿ ಅನ್ನುವಂಥದ್ದು ಹೊಂದಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯುನೆಸ್ಕೋದ ಮೇಜರ್ ಇನಿಷಿಯೇಟಿವ್ಸ್ಗಳನ್ನು ಒಮ್ಮೆ ಗಮನ ಹರಿಸೋದಾದರೆ, ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅನ್ನುವಂಥದ್ದು ಒಂದು ಇನಿಷಿಯೇಟಿವ್, ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ ಅನ್ನುವಂಥದ್ದು, ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್ ಅನ್ನುವಂಥದ್ದು, ನೆಟ್ವರ್ಕ್ ಆಫ್ ಕ್ರಿಯೇಟಿವ್ ಸಿಟೀಸ್ ಅನ್ನುವಂಥದ್ದು, ಈ ರೀತಿಯ ಇನಿಷಿಯೇಟಿವ್ಸ್ಗಳನ್ನು ಯುನೆಸ್ಕೋ ಹೊರತರ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ದ ಕನ್ಸರ್ನ್ ಆಫ್ ಸೌತ್ ಇಂಡಿಯನ್ ಸ್ಟೇಟ್ಸ್ ಆನ್ ಡಿಲಿಮಿಟೇಷನ್ ಅಂತ ಹೇಳಿ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿ ಎಲೆಕ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತ ಅಂದರೆ, ಮುಂದಿನ ಸೆನ್ಸಸ್ಸಿಗೆ ಈ ಕಂಟ್ರಿ ಅನ್ನುವಂಥದ್ದು ಪ್ರಿಪೇರ್ ಆಗ್ತಾ ಇದೆ. ಇಲ್ಲಿ ಡಿಲಿಮಿಟೇಷನ್ ಆಫ್ ಲೋಕಸಭಾ ಅನ್ನುವಂಥದ್ದು ಸ್ಮಾಲರ್ ಶೇರ್ ಆಫ್ ಸೆಂಟ್ರಲ್ ಫಂಡ್ಸ್ಗಳನ್ನು ಸ್ಟೇಟ್ಸ್ಗಳಿಗೆ ಒದಗಿಸಿಕೊಡುತ್ತೆ. ಪಾಪ್ಯುಲೇಷನ್ ಕಡಿಮೆ ಇರತಕ್ಕಂಥ ಸ್ಟೇಟ್ಸ್ಗಳಿಗೆ ಪಾಪ್ಯುಲೇಷನ್ನ ಬೇಸಿಸ್ನ ಮೇಲೆ ಇದು ಈ ರೀತಿಯ ಒಂದು ಶೇರ್ಸ್ಗಳನ್ನು ಒದಗಿಸುತ್ತೆ. ಹಾಗಾಗಿ ಸದರ್ನ್ ಸ್ಟೇಟ್ಸ್ಗಳಲ್ಲಿ ಎಲ್ಲಿ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೆಟರ್ ಮೆಷರ್ಸ್ಗಳನ್ನು ತಗೊಂಡು ಪಾಪ್ಯುಲೇಷನನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯೋ ಅಂಥ ರಾಜ್ಯಗಳಿಗೆ ಇದು ಅನ್ಫೇರ್ ಆಗುತ್ತೆ. ಎಲೆಕ್ಷನ್ಸ್ಗೆ ಮುಂಚಿತವಾಗಿ ಈ ರೀತಿಯ ಡಿಲಿಮಿಟೇಷನ್ ಪ್ರೋಸೆಸ್ ಅನ್ನುವಂಥದ್ದು ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಬೆಟರ್ ಇಂಪ್ಲಿಮೆಂಟ್ ಮಾಡಿ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿ ರಿಸಲ್ಟ್ಸ್ಗಳನ್ನು ನೀಡಿದೆ ನಾರ್ತ್ ಇಂಡಿಯನ್ ಸ್ಟೇಟ್ಸ್ಗಳಿಗಿಂತ ಕೂಡ ಕಂಪ್ಯಾರಿಟಿವ್ಲಿ ಸದರ್ನ್ ಇಂಡಿಯನ್ ಸ್ಟೇಟ್ಸ್ಗಳು. ಹಾಗಾಗಿ ಸದರ್ನ್ ಇಂಡಿಯನ್ ಸ್ಟೇಟ್ಸ್ಗಳು ಡಿಲಿಮಿಟೇಷನ್ನ ವಿಚಾರದಲ್ಲಿ ಕನ್ಸರ್ನ್ಸನ್ನು ವ್ಯಕ್ತಪಡಿಸ್ತಾ ಇದೆ. ಆರ್ಗ್ಯುಮೆಂಟ್ಸ್ ಈಸ್ ದ್ಯಾಟ್ ಸದರ್ನ್ ಸ್ಟೇಟ್ ಶುಡ್ ಬಿ ರೆಕಗ್ನೈಸ್ಡ್ ಆ್ಯಂಡ್ ರಿವಾರ್ಡೆಡ್ ಫಾರ್ ದೇರ್ ಎಫರ್ಟ್ಸ್. ಅಂದರೆ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವ್ರು ಹಾಕಿರ್ತಕ್ಕಂಥ ಎಫರ್ಟ್ಸ್ಗಳಿಗೆ ದಕ್ಷಿಣ ಭಾಗದ ರಾಜ್ಯಗಳಿಗೆ ರೆಕಗ್ನೈಸ್ ಮಾಡಿ ರಿವಾರ್ಡ್ ಮಾಡಬೇಕಾಗ್ತಿತ್ತು. ಅದರ ಬದಲಾಗಿ ಇಲ್ಲಿ ಅವರ ಒಂದು ಸಕ್ಸಸ್ಸಿಗೆ ಪೀನಲೈಸ್ ಮಾಡುವಂಥ ಕಾರ್ಯ ಆಗ್ತಾ ಇದೆ ಈ ರೀತಿಯ ಒಂದು ಪ್ರೋಸೆಸ್ನ ಮುಖಾಂತರವಾಗಿ. ನ್ಯಾಷನಲ್ ಡಿಲಿಮಿಟೇಷನ್ ಎಕ್ಸಸೈಸ್ ಅನ್ನುವಂಥದ್ದು ಅನ್ಈಕ್ವಲ್ ರೆಪ್ರೆಸೆಂಟೇಷನ್ ಆಫ್ ಸ್ಟೇಟ್ಸ್ ಇನ್ ದಿ ಲೋಕಸಭಾದ ಬಗ್ಗೆ ಕನ್ಸರ್ನ್ಸ್ಗಳನ್ನು ರೈಸ್ ಮಾಡಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡಿಲಿಮಿಟೇಷನ್ ಅಂದರೆ ಏನು ಅಂತ ಹೇಳಿ ಮೊದಲಿಗೆ ತಿಳ್ಕೊಳ್ಳೋದೇ ಆದರೆ, ಇದು ಯಾವುದೇ ಒಂದು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿ ಇನ್ ಅ ಕಂಟ್ರಿ ಅಂತ ಹೇಳಿ ಐದರ್ ಇಟ್ ಇಸ್ ಅ ಲೆಜಿಸ್ಲೇಟಿವ್ ಕಾನ್ಸ್ಟಿಟ್ಯೂಯೆನ್ಸಿ ಆರ್ ಇಟ್ ಈಸ್ ಅ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿ, ಇದರ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡುವಂಥ ಒಂದು ಪ್ರೋಸೆಸ್ಸನ್ನು ಡಿಲಿಮಿಟೇಷನ್ ಅಂತ ಹೇಳಿ ಕರಿತೇವೆ. ಡಿಲಿಮಿಟೇಷನ್ ಕಮಿಷನ್ ಆ್ಯಕ್ಟ್ ಅನ್ನುವಂಥದ್ದು 1952ರಲ್ಲಿ ಎನ್ಯಾಕ್ಟ್ ಆಗಿದೆ ಅನ್ನುವಂಥದ್ದು ಗೊತ್ತಿರಲಿ. ಅದಾದ ನಂತರ ಇದು 4 ಬಾರಿ ಸೆಟಪ್ ಆಗಿದೆ ಕೂಡ, 63ರಲ್ಲಿ, 73ರಲ್ಲಿ ಮತ್ತು 2002ರಲ್ಲಿ. 1952, 1962, 1972 ಆ್ಯಂಡ್ 2002 ಆ್ಯಕ್ಟ್ಸ್ನ ಅಡಿಯಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡಿಲಿಮಿಟೇಷನ್ ಕಮಿಷನ್ನ ಕಾಂಪೋಸಿಷನ್ ಮತ್ತು ಕಮಿಷನ್ನ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ಈ ಕಮಿಟಿಯನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದು ನೇರವಾದ ಪ್ರಶ್ನೆ ಆಗಬಹುದು. ಪ್ರೆಸಿಡೆಂಟ್ ಆಫ್ ಇಂಡಿಯಾದವರು ಈ ಕಮಿಟಿಯನ್ನು ಅಪಾಯಿಂಟ್ ಮಾಡ್ತಾರೆ ಮತ್ತು ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದೊಟ್ಟಿಗೆ ಕೊಲ್ಯಾಬರೇಟ್ ಆಗಿ ಕಾರ್ಯ ಮಾಡುತ್ತೆ. ಇದರ ಕಾಂಪೋಸಿಷನ್ ಅಂತ ಅಂದರೆ, ಒಬ್ಬರು ನಿವೃತ್ತ ಸುಪ್ರೀಂ ಕೋರ್ಟಿನ ಜಡ್ಜ್ ಇರ್ತಾರೆ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್
ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳಿರ್ತಾರೆ. ಹಾಗೆ ಪ್ರತಿ ರಾಜ್ಯದ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ಗಳು ಅಂದರೆ ಸ್ಟೇಟಿನ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳ ಡಿಲಿಮಿಟೇಷನ್ ಆಗ್ತಿದ್ರೆ ಆಯಾ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳು ಇರ್ತಾರೆ. ಮತ್ತು ಇದರ ಕರ್ತವ್ಯ ಏನು ಅಂತ ಅಂದರೆ ನಂಬರ್ ಆ್ಯಂಡ್ ಬೌಂಡ್ರೀಸ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಇದು ಡಿಟರ್ಮೈನ್ ಮಾಡುತ್ತೆ ಪಾಪ್ಯುಲೇಷನನ್ನು ಆಧಾರವಾಗಿ ಇಟ್ಕೊಂಡು. ಎಲ್ಲ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳಲ್ಲೂ ಕೂಡ ಜನಸಂಖ್ಯೆ ಈಕ್ವಲ್ ಆಗಿ ಬರುವಂತೆ ಇವರು ಗಮನ ಹರಿಸುವಂಥದ್ದು. ಇನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ರಿಸರ್ವ್ ಆಗುವಂಥ ಸೀಟ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ. ಎಲ್ಲಿ ಆ ಒಂದು ಕ್ಯಾಸ್ಟಿಗೆ ಬಿಲಾಂಗಿಂಗ್ ಆಗಿರ್ತಕ್ಕಂಥ ಪಾಪ್ಯುಲೇಷನ್ ರಿಲೇಟಿವ್ಲಿ ಲಾರ್ಜ್ ಇರುತ್ತೋ ಅಂಥ ಏರಿಯಾಸ್ಗಳಲ್ಲಿ. ಇನ್ನು ಪವರ್ಸ್ ಅಂತ ಬಂದಾಗ ಇಲ್ಲಿ ಇನ್ ಕೇಸ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅನ್ನುವಂಥದ್ದು ಅಮಾಂಗ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಇದ್ದಂಥ ಸಂದರ್ಭದಲ್ಲಿ ಮೆಜಾರಿಟಿ ಪ್ರಿವೈಲ್ ಆಗುತ್ತೆ. ಡಿಲಿಮಿಟೇಷನ್ ಕಮಿಷನ್ ಇನ್ ಇಂಡಿಯಾ ಅನ್ನುವಂಥದ್ದು ಒಂದು ರೀತಿಯ ಹೈ ಪವರ್ ಬಾಡಿ ಆಗಿದ್ದು ಇದರ ಆರ್ಡರ್ಸನ್ನು ಕಾಂಟ್ ಬಿ ಕಾಲ್ಡ್ ಇನ್ ಕ್ವೆಶನ್ ಬಿಫೋರ್ ಎನಿ ಕೋರ್ಟ್. ಇದರ ಆರ್ಡರ್ಸ್ಗಳನ್ನು ಕೋರ್ಟ್ನ ಎದುರಿಗೆ ಕ್ವೆಶನ್ ಮಾಡುವಂತಿಲ್ಲ. ಹಾಗಾದರೆ ಡಿಲಿಮಿಟೇಷನ್ ಅನ್ನುವಂಥದ್ದು ಯಾಕೆ ಸದರ್ನ್ ಸ್ಟೇಟ್ಸ್ಗಳಿಗೆ ಅನ್ಫೇರ್ ಆಗ್ತಿದೆ ಅಂತ ಅಂದರೆ ಸದರ್ನ್ ಸ್ಟೇಟ್ಸ್ಗಳು ಫ್ಯಾಮಿಲಿ ಪ್ಲಾನಿಂಗನ್ನು ಬೆಟರ್ ಇಂಪ್ಲಿಮೆಂಟ್ ಮಾಡಿ ಡೆವಲಪ್ಮೆಂಟ್ನ ಕಡೆ ಗಮನ ಹರಿಸಿವೆ, ಪಾಪ್ಯುಲೇಷನನ್ನು ಡಿಕ್ರೀಸ್ ಮಾಡಿಕೊಂಡಿವೆ. ಆದರೆ ಪಾಪ್ಯುಲೇಷನ್ನ ಬೇಸಿಸ್ನ ಆಧಾರದ ಮೇಲೆ ಇಲ್ಲಿ ಡಿಲಿಮಿಟೇಷನ್ ಆಗೋದ್ರಿಂದ ಅವುಗಳಿಗೆ ಕಡಿಮೆ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳು ದೊರಕದಂತಾಗುತ್ತೆ. ಎಜುಕೇಷನ್ ಆ್ಯಂಡ್ ಹೆಲ್ತ್ ಔಟ್ಕಮ್ಸ್ಗಳಲ್ಲೂ ಕೂಡ ಬೆಟರ್ ಆದಂಥ ಪರ್ಫಾರ್ಮೆನ್ಸನ್ನು ನೀಡ್ತಾ ಇವೆ ಸದರ್ನ್ ಸ್ಟೇಟ್ಸ್ಗಳು. ಗವರ್ನೆನ್ಸ್ ಫ್ಯಾಕ್ಟರ್ ಅಂತ ಬಂದಾಗ ಕೂಡ ಕ್ವಾಲಿಟಿ ಆಫ್ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ಲಿ ಬೆಟರ್ ಆಗಿರ್ತಕ್ಕಂಥದ್ದನ್ನು ಕಾಣಬಹುದು. ಆದರೂ ಕೂಡ ಅಡ್ವಾಂಟೇಜಸ್ ಆಗ್ತಾ ಇದೆ ನಾರ್ತ್ಗೆ. ಯಾಕೆ ಅಂತಂದರೆ ಅಲ್ಲಿನ ಪಾಪ್ಯುಲೇಷನ್ ಹೆಚ್ಚಾಗಿ ಇರೋದ್ರಿಂದಾಗಿ. ಇದು ಸದರ್ನ್ ಸ್ಟೇಟ್ಸ್ಗಳಿಗೆ ಕನ್ಸರ್ನ್ ಆಗಿ ಕಾಡ್ತಾ ಇರ್ತಕ್ಕಂಥ ಒಂದು ಅಂಶ. ಮುಂದಿನ ಆರ್ಟಿಕಲ್ ಗೂಗಲ್ಸ್ ಬಾರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜನರೇಟಿವ್ ಚಾಟ್ ಬಾಟ್ನ ಕುರಿತಂತೆ ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ IT ಆ್ಯಂಡ್ ಕಂಪ್ಯೂಟರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಗೂಗಲ್ ಕೂಡ ಇನ್ನೇನು ಆದಷ್ಟು ಶೀಘ್ರದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್, ಇದರ ಹೆಸರು ಬಾರ್ಡ್ ಅನ್ನುವಂಥ ಒಂದು ಚಾಟ್ ಬಾಟನ್ನು ಗೂಗಲ್ ಕೂಡ ಅನ್ವೇಲ್ ಮಾಡಲಿದೆ. ಮೈಕ್ರೋಸಾಫ್ಟಿನ ಚಾಟ್ GPT ರೀತಿಯಲ್ಲಿ ಗೂಗಲ್ ಕೂಡ ಈಗ ಬಾರ್ಡನ್ನು ರಿಲೀಸ್ ಮಾಡಲಿದೆ. ಬಾರ್ಡ್ ವರ್ಸಸ್ ಚಾಟ್ GPT ಒಂದಷ್ಟು ಅಂಶಗಳನ್ನು ನೋಡೋದೇ ಆದರೆ ಬಾರ್ಡ್ನಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ಮಾಡೆಲ್ ಅನ್ನುವಂಥದ್ದು ಲ್ಯಾಂಬ್ಡಾ ಇರುತ್ತೆ. ಆದರೆ ಚಾಟ್ GPTಯಲ್ಲಿ GPT-3 ಇದೆ. ಇನ್ನು ಬಾರ್ಡಿಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಇಂಟರ್ನೆಟ್ ಆಗಿದ್ದರೆ ಚಾಟ್ GPTಗೆ ಏನು ಡೇಟಾ ಫೀಡ್ ಆಗಿರುತ್ತೋ ಅದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಇನ್ಫಾರ್ಮೇಷನ್ ಕಟ್ ಆಫ್ ಅಂತ ಬಂದಾಗ ಬಾರ್ಡ್ನಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕಟ್ ಆಫ್ ಆಗೋದಿಲ್ಲ. ಆದರೆ ಚಾಟ್ GPT 2021ರ ಒಳಗಿನ ಡೇಟಾವನ್ನು ಮಾತ್ರವೇ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಕ್ಸೆಸ್ ಅಂದರೆ ಇಲ್ಲಿ ಬಾರ್ಡ್ಗೆ ಲಿಮಿಟೆಡ್ ಆ್ಯಕ್ಸೆಸ್ ಇರುತ್ತೆ, ಚಾಟ್ GPTಗೆ ಅನ್ಲಿಮಿಟೆಡ್ ಆ್ಯಕ್ಸೆಸ್ ಇರುತ್ತೆ. ಲಿಮಿಟೇಷನ್ಸ್ ಅಂದರೆ ಇಲ್ಲಿ ಇಂಟರ್ನೆಟ್ಟಿನ ಬಯಾಸಸ್ ಅನ್ನುವಂಥದ್ದು ಬಾರ್ಡಿಗೆ ಇಲ್ಲಿ ಇದರ ಲಿಮಿಟೇಷನ್ ಆಗುತ್ತೆ. ಆದರೆ ಚಾಟ್ GPTಯಲ್ಲಿ ಏನು ಡೇಟಾವನ್ನು ಫೀಡ್ ಮಾಡಲಾಗಿರುತ್ತೋ ಅದರ ಒಂದು ಬಯಾಸಸ್ ಅನ್ನುವಂಥದ್ದು ಇಲ್ಲಿರುತ್ತೆ. ಬಾರ್ಡ್ ಮತ್ತು ಚಾಟ್ GPTಯ ನಡುವೆ ವ್ಯತ್ಯಾಸಗಳು ಮತ್ತು ಬಾರ್ಡಿನ ಫೀಚರ್ಸ್ಗಳನ್ನು ಇಲ್ಲೇ ನಾವು ತಿಳ್ಕೊಂಡಂತೆ ಆಯಿತು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ AI ಬೇಸ್ಡ್ ಜನರೇಟಿವ್ ಚಾಟ್ ಬಾಟ್ಸ್ಗಳಿಗೆ ಇರ್ತಕ್ಕಂಥ ಕನ್ಸರ್ನ್ಸ್ಗಳೇನು ಅನ್ನೋದನ್ನು ಒಮ್ಮೆ ನಾವು ಗಮನ ಹರಿಸೋದಾದರೆ ಟೆಕ್ಸ್ಟ್ ಜನರೇಷನ್ ಸಾಫ್ಟ್ವೇರ್ ಅನ್ನುವಂಥದ್ದು ಗೂಗಲ್ ಮತ್ತು ಓಪನ್ AIನಿಂದ ಆಗೋದ್ರಿಂದ ಎಕ್ಸ್ಟ್ರೀಮ್ಲಿ ಪ್ರೋನ್ ಆಗಿರುತ್ತೆ ಇನ್ಅಕ್ಯುರೇಸಿಸ್ಗಳಿಗೆ. ಎಕ್ಸ್ಪರ್ಟ್ಸ್ಗಳು ಇದನ್ನು ಪಾಯಿಂಟ್ ಔಟ್ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಎಥಿಕಲ್ ಇಶ್ಯೂಸ್ಗಳು ಕೂಡ ಇಲ್ಲಿ ಕಾಡುವಂಥದ್ದು. ಇನ್ಕೋಹರೆಂಟ್ ಆನ್ಸರ್ಸ್ಗಳನ್ನು ಕೆಲವೊಮ್ಮೆ ಇದು ಪ್ರೊವೈಡ್ ಮಾಡುತ್ತೆ. ಈ ರೀತಿ ಸಮಸ್ಯೆಗಳು ಉಂಟಾಗಬಹುದು. ಅಥವಾ ರೇಸಿಸ್ಟ್ ಒಂದು ಒಪಿನಿಯನನ್ನು ನೀಡಬಹುದಾಗಿರುತ್ತೆ. ಈ ರೀತಿಯ ಕೆಲವೊಂದು ಸಮಸ್ಯೆಗಳು ಇಲ್ಲಿ ಇರ್ತಕ್ಕಂಥದ್ದು. ಎಡಿಟೋರಿಯಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ಈ ಸಂಚಿಕೆಯ ಪ್ರಶ್ನೆಯನ್ನಾಗಿ ನೀಡಲಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಎಫೆಕ್ಟಿವ್ಲಿ ಯಾವೆಲ್ಲದರಲ್ಲಿ ಯೂಸ್ ಆಗಬಹುದು ಅನ್ನುವಂಥದ್ದು ಪ್ರೆಸೆಂಟ್ ಸ್ಟೇಟ್ ಆಫ್ ಡೆವಲಪ್ಮೆಂಟ್ ಅಂದರೆ 2020ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಸ್ಟೇಟಸ್ ಆಫ್ ಡೆವಲಪ್ಮೆಂಟನ್ನು ಗಮನದಲ್ಲಿ ಇರಿಸ್ಕೊಂಡು ಕೆಳಗಿನ ಯಾವೆಲ್ಲಕ್ಕೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಬಳಕೆ ಆಗಬಹುದು ಅನ್ನುವಂಥದ್ದನ್ನು ಕೇಳಲಾಗಿದೆ. ಇದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.